ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಹಾಗಲಕಾಯಿ ನಾಶವಾಗದೆ ಕಟಾವಿಗೆ ಬಂದಿದ್ದ ಬೆಳೆಯನ್ನ ದುಷ್ಕರ್ಮಿಗಳು ಕತ್ತರಿಸಿದ್ದಾರೆ. ಹೊಸಕೋಟೆ ತಾಲೂಕಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ರೈತ ಮುರಳಿ ಅನ್ನೋರಿಗೆ ಸೇರಿದಂತ ಹಾಗಲಕಾಯಿ ಬೆಳೆ ತಡರಾತ್ರಿ ಕಿಡಿಗೇಡಿಗಳಿಂದ ಹಾಗಲಕಾಯಿ ಬೆಳೆಯನ್ನ ನಾಶ ಮಾಡಲಾಗಿದೆ. ಬೆಳೆ ನಷ್ಟ ಪರಿಹಾರದ ನಿರೀಕ್ಷೆಯಲ್ಲಿ ಈಗ ರೈತನ ಕುಟುಂಬ ಇದೆ. ಲಕ್ಷಾಂತರ ರೂಪಾಯಿ ಬೆಲೆ ಹಾಗಲಕಾಯಿಯ ಬೆಳೆ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಹಾಗಲಕಾಯಿಯ ಬೆಳೆ ನಾಶವಾಗದೆ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಹಾಗಲಕಾಯಿ ನಾಶವಾಗಿರೋದು. ಕಟಾವಿಗೆ ಬಂದಿರತ್ತೆ, ಬೆಳೆಯನ್ನ ಕತ್ತರಿಸ್ತಾರೆ. ಆ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಹೊಸಕೋಟೆ ತಾಲೂಕಿನ ಗೊಟ್ಟಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ನಮ್ಗೆ ಗೊತ್ತಿಲ್ಲ ಸರ್. ರಾತ್ರಿ ಆಗಲೇ ದುಡ್ದು ಒಂದಿನ ಕೂಡ ಮಗು ಮನೆಯಲ್ಲಿ ಮಲಗ್ತಾ ಇರಲಿಲ್ಲ ಸರ್. 3 ತಿಂಗಳಿಂದ ಮಗುನ ಸಾಕಿದ್ದಾನೆ. ಅಷ್ಟು ದ್ವೇಷ ಇದ್ರೆ ನಮ್ಮ ತಾಯಿ ತಂದೆ ಹತ್ರ ಬಂದು ನಮ್ಗೆ ಮಗು ಏನಾರ ಮಾಡಿದ್ರೆ ಹೇಳ್ಬೋದಾಗಿತ್ತು ಸರ್. ಬೆಳೆ ಹಿಂಗೆ ಮಾಡಿದ್ದಾರೆ ಸರ್. ನಮ್ಗೆ ತುಂಬ ನೋವಾಗುತ್ತೆ ಸರ್. ತಡೆಯೋ ಶಕ್ತಿ ಇಲ್ಲ ಸರ್ ನಂಗೆ ಬೆಳಗ್ಗೆಯಿಂದ. ಅಮ್ಮ, ಎಷ್ಟು ದಿವಸಗಳಿಂದ ಇದನ್ನ ತೋಟ ಮಾಡ್ಕೊಂಬಂದ್ರಿ? ನಾವು ಮದುವೆ ಆಗಿದ್ದು 35 ವರ್ಷ ಆಯ್ತು ಸರ್. 35 ವರ್ಷದಿಂದ ನಾವು ಭೂಮಿ ತಾಯಿಗೆ ದುಡ್ಕೊಂಡು ತಿಂದಿರೋದೆ ಸರ್. ನಮ್ಗೆ ಇಷ್ಟು ಹಿಂಸೆ ಮಡಗ್ತಾರೆ ನೋಡಿ ಸರ್, ಯಾರಂತ ಗೊತ್ತಿಲ್ಲ ನಮಗೆ. ಪ್ಲ್ಯಾನ್ ಮಾಡಿ ಇದು ಹಾಗಲಕಾಯಿಗೆ ಇವಾಗ ಈ ಸೀಸನ್ ತಕ್ಕಾಗಿ ನಾವು ಮಾಡ್ಬೇಕಂತೇಳಿ ಮುಂದಿನ 6 ತಿಂಗಳು ಮೊದಲೇ ನಾವೆಲ್ಲ ಪ್ಲ್ಯಾನ್ ಮಾಡಿ ಹೊಸದಾಗಿ ಮಣ್ಣೆಲ್ಲ ಹೊಡೆದು ಕೆರೆ ಮಣ್ಣು ಹೊಡೆದು ಆಮೇಲೆ ಹೊಸದಾಗಿ ತಂತಿ ಮಾಡಿ ಹೊಸದಾಗೆಲ್ಲ ಸಂಪ್ ಮಾಡಿ. ನಮ್ಗೆ ನೀರಿನ ಅಭಾವ ಜಾಸ್ತಿ ಇದೆ. ಅದ್ಯಾವುದೋ ಒಂದು ನೀರು ಒಂದಷ್ಟು ಹತ್ರ ಬರೋದ್ರಿಂದ ಸಂಪೆಲ್ಲ ದೊಡ್ಡದು ಮಾಡಿ ಖರ್ಚು